ರಿಂಗ್ ಒಳಗೆ ವೆಲ್ಕಮ್ ಮಾಡ್ತೇವೆ. ಎಲ್ಲರೂ ಶಾಂತ ರೀತಿಯಿಂದ ಅದೇ ಏನ್ ಮಾಡ್ತಾರೆ ಎಲ್ಲರೂ ಕ್ಲೀನ್ ಆಗಿ ಕೇಳ್ರಿ. ಯಾರು ಸೌಂಡ್ ಮಾಡೋದು ಚೆರಾಡೋದು ಮಾಡಕ್ ಹೋಗ್ಬೇಡ್ರಿ. ಮಲ್ಲು ಬೋಳನವರು ಮತ್ತು ಈರಪ್ಪಣ್ಣ ಡವಳೇಶ್ವರ ಅವರು ಒಂದ್ ಸ್ವಲ್ಪ ವೇದಿಕೆ ಕಡೆ ಬರ್ಬೇಕಾಗಿ ವಿನಂತಿ. ಹಲೋ ವಿಡಿಯೋ ಕಾಲ್ ಮಾಡ್ತೀನಿ. ಹಾಂ ಥ್ಯಾಂಕ್ ಯು. ಎಲ್ಲರೂ ಜೋರಾದ ಚಪ್ಪಾಳೆ ನೋಡಿ. वन ಚಪ್ಪಾಳೆ. ನೋಡು ಅಲ್ಲಿ ಸರ್ ಅದರ ಇಲ್ಲ ಹತ್ತೈತಿ ಊರ ಯಾರಾದ್ರೂ ರಾಟ್ ವೀಲರ್ ನಾಯಿ ಸಾಕಿದ್ರೆ ಗೊತ್ತಿರ್ತದೆ. ನಾರ್ಮಲಿ ರಾಟ್ ವೀಲರ್ ನಾಯಿಗಳು ತುಂಬಾ ಯಾರ ಮಾತನ್ನು ಅಷ್ಟು ಈಸಿಯಾಗಿ ಕೇಳಲ್ಲ. ಅದು ಅವ್ರು ಹೇಳಿದ ಮಾತುಗಳನ್ನ ಯಾವ ರೀತಿ ಕೇಳ್ತಾ ಇದೆ ನೋಡ್ರಿ ನೀವು. Right. Move. Move. Stand. Salute. Salute.
doesn't come. Fast. Bring. Come. Stop. Go. Bring. Fast. Bring. ಏಯ್ Take it. ಪಾಕೆಟ್ ನಾಗ ಮಾಡು Take it. Come. Wait. Okay. Jump. Go. Jump. 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 Wait. Right. Okay. Jump. Good. Wait. 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 Back. Go. Jump. Jump. Back. ಎಲ್ಲ ಬಿಡ್ತಾರೆ Jump. Touch. Up. Up. Hey. Hey. Go. Jump. Jump. ಬರ್ಬೋದು ನೋಡು ನೀವು ಮಾತು ಗೋಡೌನ್ಗಳು ಮತ್ತೆ ದೊಡ್ಡ ಫಾರ್ಮ್ಗಳಲ್ಲಿ ಮಾತ್ರ ಸಾಕಕ್ಕೆ ನಾವು ಹೇಳ್ತೀವಿ. ಯಾಕಂದ್ರೆ ಗಾರ್ಡಿಂಗ್ ಡಾಗ್ಸ್ ಅಂದ್ರೆ ನಿಮ್ಮನ್ನ ಕಾಯುವುದಕ್ಕಾಗಿ ಸಾಕ್ತಾರೆ. ಇವನ್ನ ಇವು ರಾತ್ರಿ ಹೊತ್ತಾಯ್ತು ಹಿಂಗಂದ್ರೆ ಓಪನ್ ಬಿಟ್ರೆ ಯಾರನ್ನೂ ಹಾಕಿ ಈಸಿ ಬಿಡೋದು. ಟಾಯ್ ಬ್ರೀಡ್ ಲಾಕೆಟ್ ನಂಬರ್ 57. ಎಲ್ಲ ಟಾಯ್ ಬ್ರೀಡ್ ಓನರ್ಸ್ಗಳು ರಿಂಗ್ ಒಳಗಡೆ ಬರಬೇಕು. ಲಾಕೆಟ್ ನಂಬರ್ 21, 30, 56, 22, 57 ಮತ್ತೆ 67. ಟಾಯ್ ಬ್ರೀಡ್ ಓನರ್ಗಳು ಡಾಗ್ ಎಂಟರ್ ಆಗುವ ಏರಿಯಾದಲ್ಲಿ ಯಾರು ಇರ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲ ಸ್ವಲ್ಪ ಸೈಡ್ ಆಗಿ. ಟಾಯ್ ಬ್ರೀಡ್ ರಿಂಗ್ ಅಲ್ಲಿ ಬರಬೇಕು. ಟಾಯ್ ಬ್ರೀಡ್ ಓನರ್ಸ್ ತಮ್ಮ ನಾಯಿಗಳನ್ನು ತೆಗೆದುಕೊಂಡು ಬರಬೇಕು ರಿಂಗ್ ಅಲ್ಲಿ. ಟಾಯ್ ಬ್ರೀಡ್ಸ್ ಪಗ್, ಡ್ಯಾಶೋನ್, ಫ್ರೆಂಚ್ ಬುಲ್ಡಾಗ್ ಮತ್ತೆ ಕೂರ್ಗಿ ಈ ನಾಯಿಗಳನ್ನ ಓನರ್ಗಳು ರಿಂಗ್ ಒಳಗೆ ತರಬೇಕು. ಇವನ್ನೆಲ್ಲ ಟಾಯ್ ಬ್ರೀಡ್ಸ್ ಅಂತ ಹೇಳ್ತೀವಿ. ಈಗೇನ್ ಬರ್ತಾವಲ್ಲ ರಿಂಗ್ ಅಲ್ಲಿ ಇವಕ್ಕೆಲ್ಲ ಟಾಯ್ ಬ್ರೀಡ್ಸ್ ಅಂತ ಹೇಳ್ತೀವಿ. ಇವನ್ನ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ಹೆಣ್ಮಕ್ಳು ಇದನ್ನ ಜಾಸ್ತಿ ಸಾಕ್ತಾರೆ. ಯಾಕಂದ್ರೆ ತುಂಬಾ ಎಷ್ಟು ಮುಖ್ಯವಾಗಿರ್ತವೆ, ಅದ್ರದ್ದು ಜಾಸ್ತಿ ಹೇರ್ಸ್ ಇರ್ತವೆ. ಈ ನಾಯಿಗಳು ತುಂಬಾ ಅಂದ್ರೆ ಇದ್ರ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರ್ತದೆ. ಈ ಅಡಲ್ಟ್ ಟಾಯ್ ಬ್ರೀಡ್ ಟೋಟಲ್ 7 ಇದಾವೆ. ಲಾಕೆಟ್ ನಂಬರ್ ಹೇಳ್ತಾ ಇದ್ದೀನಿ. 21, 30, 56, 22 ಮತ್ತೆ 57, 67. ಈ ಲಾಕೆಟ್ ನಂಬರ್ ಹಾಕಿರುವಂತ ಡಾಗ್ ಅನ್ನ ಕೂರ್ಗಿ ಅಂತ ಹೇಳ್ತೀವಿ. ಇದು ಟಾಯ್ ಬ್ರೀಡ್. ಆಮೇಲೆ ಲಾಕೆಟ್ ನಂಬರ್ 56 ಇದು ಡ್ಯಾಶ್ ಹೋಂಡ್. ಇದು ಟಾಯ್ ಬ್ರೀಡ್ ಶ್ವಾನದ ಓನರ್ಗಳು ದಯವಿಟ್ಟು ರಿಂಗ್ ಒಳಗಡೆ ಬರಬೇಕು. ಟಾಯ್ ಬ್ರೀಡ್ ಪಗ್, ಡ್ಯಾಶ್ ಹೋಂಡ್, ಫ್ರೆಂಚ್ ಬುಲ್ಡಾಗ್ ಅಂಡ್ ಕೂರ್ಗಿ ಈ ಶ್ವಾನಗಳ ಓನರ್ಗಳು ತಮ್ಮ ಶ್ವಾನಗಳನ್ನು ರಿಂಗ್ ಒಳಗಡೆ ತರಬೇಕು. ಬ್ಯಾಚ್ ನಂಬರ್ 21, ಬ್ಯಾಚ್ ನಂಬರ್ 30, 56, 22
ಎಲ್ಲ ಶ್ವಾನ ಪ್ರಿಯರು ಈ ನಾಯಿಗಳನ್ನ ನೋಡ್ಬೇಕು ಒಂದ್ಸರ್ತಿ. ಯಾವ ರೀತಿ ಅಂತಂದ್ರೆ ನಾರ್ಮಲಿ ನಮ್ಮಲ್ಲಿ ಪೊಮರೇನಿಯನ್ ಜೋಲಿ ನಾಯಿ ಅಂತ ಹೇಳ್ತಿರಲ್ಲ, ನಾವು ಹತ್ರ ಹೇರ್ಗಳನ್ನೇ ಮೇಂಟೈನ್ ಮಾಡಕ್ಕಾಗಿಲ್ಲ. ಈ ನೋಡ್ರಿ ಕೂರ್ಗಿ ಅಂತ ಡಾಗ್ ಹೇರಿ ಬ್ರೀಡ್ ಅದು, ನಿಮ್ ನೋಡಕ್ಕೆ ನರಿ ತರ ಕಾಣ್ತದೆ ಹೆಚ್ಚು ಕಡಿಮೆ, ಬಟ್ ಅದ್ರ ಯಾವ ರೀತಿ ಹೇರ್ ಅನ್ನ ಮೇಂಟೈನ್ ಮಾಡಿ ಶ್ವಾನ ಪ್ರದರ್ಶನ ಅಂದಾಗ ಈ ರೀತಿ ನಾಯಿಗಳನ್ನ ನೋಡ್ತಿರ್ಬೇಕು. ಯಾವತ್ತು ಯಾವುದೇ ಅಂದ್ರೆ ಅದರ ಮೇಲೆ ಗಾಯ ಆಗಿರಬಾರ್ದು, ಮತ್ತೆ ಯಾವುದೇ ತರ. ಮತ್ತೆ ಆ ಚಿಕ್ಕ ಹುಡುಗಿ ಯಾವ ರೀತಿ ಅದನ್ನ ಹಿಡ್ಕೊಂಡು ಮೇಂಟೈನ್ ಮಾಡ್ತಿದ್ದಾಳೆ ನೋಡ್ರಿ. ಇನ್ನೊಂದು ಬಂದಿದೆ ಈಗ ಫ್ರೆಂಚ್ ಬುಲ್ಡಾಗ್ ಅಂತ ಹೇಳ್ತೀವಿ. ಲಾಕೆಟ್ ನಂಬರ್ 22 ವೈಟ್ ಕಲರ್ ಇದೆ, ಅದು ಫ್ರೆಂಚ್ ಬುಲ್ಡಾಗ್. ಈಗ ನಾ ಒಂದ್ಸರಿ ಎಲ್ಲರೂ ಪ್ರತಿಯೊಂದು ಹೇಳ್ತೀನಿ ನೋಡ್ರಿ. ಲಾಕೆಟ್ ನಮ್ ಸರಿಯಾಗಿ ಕಾಣೋ ತರ, ಜಡ್ಜಸ್ಗೆ ಕಾಣೋ ತರ ಇಡಿ. ಚಪಾತಿ ನೋಡಿ ಲಾಕೆಟ್ ಲಾಕೆಟ್ ಎಲ್ಲರೂ ನಿಮ್ ಲಾಕೆಟ್ ಕಾಣೋ ತರ ನೋಡಿ, ಕ್ಲಿಯರ್ ಆಗಿ ಕಾಣೋ ತರ. ಲಾಕೆಟ್ ನಂಬರ್ 21 ಬ್ಲಾಕ್ ಮತ್ತು ವೈಟ್ ಕಲರ್, ಕಪ್ಪು ಮತ್ತು ಬಿಳಿ ಇರುವಂತ ನಾಯಿಯನ್ನ 21 ಇರೋದು. ಇದು ಸಿಡ್ಜು, ಇದು ಅಡಲ್ಟ್ ಇರೋದು. ನೆಕ್ಸ್ಟ್ ಲಾಕೆಟ್ ನಂಬರ್ 56, ಇದು ಡ್ಯಾಶ್ ಒನ್ ಅಂತ ಹೇಳ್ತೀವಿ ಈ ನಾಯಿಗೆ. ನೆಕ್ಸ್ಟ್ ಕೂರ್ಗಿ, ನಾವು ಹೋದ ವರ್ಷ ಈ ನಾಯಿ ಈ ಜಾತಿ ಬಂದಿರ್ಲಿಲ್ಲ, ಈ ವರ್ಷ ತಂದಿದ್ದಾರೆ, ಇದಕ್ಕೆ ಕೂರ್ಗಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಕೆಟ್ ನಂಬರ್ 22 ಇರೋದು, ಇದು ಫ್ರೆಂಚ್ ಬುಲ್ಡಾಗ್. ಮತ್ತೆ ತದನಂತರ 2 ನಾಯಿಗಳು ಬಂದಿದ್ದಾವೆ, 2 ಪಗ್ ಅಂತ ಹೇಳ್ತೀವಿ. ನಾರ್ಮಲ್ ನೀವು ವಡಾಫೋನ್ ಅಥವಾ ಹಚ್ ಡಾಗ್ ಅಂತ ಇದು ಫೇಮಸ್ ಆಗಿರೋದು, ಬಟ್ ಇದ್ರ ರಿಯಲ್ ನೇಮ್ ಇರೋದು ಪಗ್ ಅಂತ ಹೇಳ್ತೀವಿ ಈ ನಾಯಿಗೆ. ಇವೆಲ್ಲ ಟಾಯ್ ಬ್ರೀಡ್ಸ್, ಅಂದ್ರೆ ನೀವು ಈಸಿಯಾಗಿ ಅವನ್ನ ಎತ್ಕೊಂಡು ಹೋಗ್ಬೋದು, ಮತ್ತೆ ಈಸಿ ಇವೆ ಯಾರನ್ನ ಅಟ್ಯಾಕ್ ಮಾಡೋದೆಲ್ಲ ಕಡಿಮೆ. ಸೊ ಈಸಿ ಮೇಂಟೆನೆನ್ಸ್ ಇರ್ತದೆ, ಈಸಿ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಸಾಕ್ತಾರೆ. ಇನ್ನೊಂದು ಬಂದಿರೋ ನಾಯಿ ಇದನ್ನ ಬೀಗಲ್ ಅಂತ ಹೇಳ್ತೀವಿ. ಮತ್ತಂತ ತುಂಬಾ ನಾಜೂಕಾದ ಮತ್ತು ನಯವಾದ ಪ್ರಾಣಿ ಇದು. ಅಂದ್ರೆ ಯಾರನ್ನು ಕಚ್ಚೋದು ಆ ರೀತಿ ಅಂತ ಈ ಡಾಗ್ಗಳಲ್ಲ. ಟಾಯ್ ಬ್ರೀಡ್ ಅಂದ್ರೆ ನಾವು ಆಟಕ್ಕೆ ಸಂಬಂಧ ಸ್ಮಾಲ್ ಬ್ರೀಡ್ಸ್ ಅಂತ ಏನ್ ಹೇಳ್ತೀವಿ, ಚಿಕ್ಕ ಪ್ರಾಣಿಗಳು, ಅದರಲ್ಲಿ ಈ ನಾಯಿಗಳು ಬರ್ತವೆ. ಶಿಟ್ಸು ಅನ್ನ ನೋಡ್ಬೇಕು ಅವ್ರು ಯಾವ ರೀತಿ ಡೆಕೋರೇಟಿವ್ ಆಗಿ ತಂದಿರ್ತಾರೆ. ಇದು ಶ್ವಾನಕ್ಕೆ ಈ ರೀತಿ ನಾವು ರೆಡಿ ಮಾಡ್ಕೊಂಡು ತರಬೇಕು. ನಮ್ಮಲ್ಲಿನೂ ಮೂಡಲಗಿ ತಾಲೂಕು ಆಗಿರ್ಬೋದು, ಸುತ್ತಮುತ್ತ ಗ್ರಾಮಗಳಲ್ಲಿ ನಾಯಿಗಳನ್ನ ಸಾಕ್ತೀವಿ, ಬಟ್ ಯಾವಾಗ ಶ್ವಾನ ಪ್ರದರ್ಶನ ಅಂದಾಗ ಈ ರೀತಿ ನಾಯಿಗಳನ್ನ ರೆಡಿ ಮಾಡ್ಕೊಂಡು ತರಬೇಕು. ಮತ್ತೆ ಶ್ವಾನ ಪ್ರದರ್ಶನಕ್ಕೆ ನಾವು ನಾರ್ಮಲಿ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, KCI ರಿಜಿಸ್ಟ್ರೇಷನ್ ಮಾಡಿದಂತ ನಾಯಿಗಳನ್ನ ಮಾತ್ರ ಅಲೋ ಮಾಡ್ತೀವಿ. ಬಟ್ ಇದು ಓಪನ್ ಶೋ ಇರೋದ್ರಿಂದ ಇಲ್ಲಿ ಯಾವುದೇ ಎಲ್ಲಾ ತರ ರಿಜಿಸ್ಟ್ರೇಷನ್ ಆಗಿರಬಹುದು ಆಗಿರಲ್ಲ, ಬಟ್ ನಾವು ಓನ್ಲಿ ಹತ್ರ ಜಾತಿಯ ಲಕ್ಷಣಗಳನ್ನ ಮಾತ್ರ ಇಲ್ಲಿ ಜಡ್ಜ್ ಮಾಡ್ತಾ ಇರ್ತೀವಿ. ಮತ್ತೆ ಡಾಗ್ ಓನರ್ಸ್ಗಳು ನಿಮಗೆ ಗೊತ್ತಿರ್ತದೆ ಯಾವ ರೀತಿ ಕೋಪರೇಟ್ ಮಾಡ್ತವೆ. ಸೊ ಜಡ್ಜಸ್ ಬಂದಾಗ ನೀವು ನೀಟಾಗಿ ಅದು ಹಿಡ್ಕೊಂಡು ಫೆರೋಷಿಯಸ್ ಇದ್ರೆ ಮೇಂಟೈನ್ ಮಾಡಬೇಕು. ಬ್ಯಾಚ್ ನಂಬರ್ 37 ದಯವಿಟ್ಟು ರಿಂಗ್ ಒಳಗಡೆ ಬನ್ನಿ. ಬ್ಯಾಚ್ ನಂಬರ್ 37. ಇದಾದ ನಂತರ ಮೊದಲು ಅಡಲ್ಟ್ ಡಾಗ್ಸ್ ಬರ್ತವೆ. ಲಾಕೆಟ್ ನಂಬರ್ ಹೇಳ್ತಿದ್ದೀನಿ 1, 24, 42, 41, 44, 45, 60, 46 ಮತ್ತೆ 61. ಈ ಎಲ್ಲಾ ಲಾಕೆಟ್ ಇರುವಂತ ಡಾಗ್ ಓನರ್ಸ್ಗಳು ರಿಂಗ್ ಹತ್ರ ಬರಬೇಕಾಗಿ. ಬ್ಯಾಚ್ ನಂಬರ್ 37 ದಯವಿಟ್ಟು ರಿಂಗ್ ಒಳಗಡೆ ಬೇಗನೆ ಬನ್ನಿ. ಬ್ಯಾಚ್ ನಂಬರ್ 37 37. ಬ್ಯಾಚ್ ನಂಬರ್ 30. ಮುದುಕಪ್ಪ ಬಂಡಿಗನಿ ಬೇಗನೆ ರಿಂಗ್ ಒಳಗಡೆ ತಮ್ಮ ಶ್ವಾನವನ್ನು ತೆಗೆದುಕೊಂಡು ಬರಬೇಕಾಗಿ ವಿನಂತಿ. ಬ್ಯಾಚ್ ನಂಬರ್ 37 ಮುದುಕಪ್ಪ ಬಂಡಿಗನಿ. ಅದರಲ್ಲಿ ಫ್ರೆಂಚ್ ಬುಲ್ಡಾಗ್, ಫ್ರೆಂಚ್ ಬುಲ್ಡಾಗ್ ಪಪ್ಪಿ ಲಾಕೆಟ್ ನಂಬರ್ 22. ಅವರು ಬೇಗನೆ ರೆಡಿ ಆಗಿರ್ಬೇಕು ಇದರಂತ ಟಾಯ್ ಬ್ರೀಡ್ಸ್ ಆದ್ಮೇಲೆ.